ರೈತರಿಗೆ ಎರಡ ಸಂಕಷ್ಟಗಳು. ಮಳೆ ಇದ್ರೆ ಬೆಳೆ ಬರಲ್ಲ, ಬೆಳೆ ಬಂದ್ರೆ ಬೆಲೆ ಇರಲ್ಲ. ಈ ಸಾರಿ ದಾಳಿಂಬೆ ಬೆಳೆ ಲಾಭದ ನಿರೀಕ್ಷೆಯಲ್ಲಿದ್ದಂತ ಚಿಕ್ಕಬಳ್ಳಾಪುರ ರೈತರಿಗೆ ರೋಗದ ಬಾಧೆ ಕಾಡ್ತಾ ಇದೆ. ಆದ್ರೆ ಇದರ ಮಧ್ಯೆ ರೈತನೊಬ್ಬನ ನಸೀಬು ಖುಲಾಯಿಸಿದೆ. ಸವಾಲು ಮೆಟ್ಟಿ ದಾಳಿಂಬೆ ಬೆಳೆದು ಸಿರಿವಂತನಾದ ರೈತ. ಖುಲಾಯಿಸಿದ ಲಕ್, ಲಕ್ಷಕ್ಕೆ ದಾಳಿಂಬೆ ಸೇಲ್. ಹಸಿರೆಲೆಗಳ ನಡುವೆ ಕೆಂಪನೆಯ ಬಣ್ಣ. ಗಿಡದಲ್ಲಿ ತೂಗುತ್ತಿರುವ ಹಣ್ಣು ನೋಡ್ತಿದ್ರೆ ಹಸಿದವರ ಹೊಟ್ಟೆ ತುಂಬುತ್ತೆ. ಸಂಪದ್ಭರಿತ ದಾಳಿಂಬೆ ಬೆಳೆದಿರುವುದನ್ನ ಸಂಭ್ರಮದಿಂದ ಹೇಳಿಕೊಳ್ತಿದ್ದಾರೆ ರೈತ ಬಯ್ಯಪ್ಪ. ಚಿಕ್ಕಬಳ್ಳಾಪುರದಲ್ಲಿ ಸಾವಿರಾರು ಹೆಕ್ಟೇರ್ನಲ್ಲಿ ದಾಳಿಂಬೆ ಬೆಳೆಯಲಾಗುತ್ತೆ. ಉತ್ತಮ ಗುಣಮಟ್ಟದ ದಾಳಿಂಬೆ ಇಲ್ಲಿಂದ ದೇಶ ವಿದೇಶಗಳಿಗೆ ರಫ್ತಾಗುತ್ತೆ. ಆದರೆ ಈ ಸಾರಿ ಮಳೆ ಮತ್ತು ಮೋಡ ಕವಿದ ವಾತಾವರಣದಿಂದ ತಂಪು ಹೆಚ್ಚಾಗಿ ದಾಳಿಂಬೆಗೆ ವೈರಸ್ ಅಟ್ಯಾಕ್ ಆಗ್ತಿವೆ. ಎಷ್ಟೋ ರೈತರು ನಷ್ಟಕ್ಕೀಡಾಗಿದ್ರೆ ಬಾಗೇಪಲ್ಲಿ ಮರಸನಪಲ್ಲಿ ಗ್ರಾಮದ ಈ ಬಯ್ಯಪ್ಪ ಮಾತ್ರ 6 ಎಕರೆಯಲ್ಲಿ ಗುಣಮಟ್ಟದ ದಾಳಿಂಬೆ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಸದ್ಯ ವರ್ತಕರು ಹಣ್ಣುಗಳನ್ನ 70 ಲಕ್ಷಕ್ಕೆ ಕೇಳುತ್ತಿದ್ದಾರೆ. ಸೈಜು ಮಾತ್ರ 250ರಿಂದ ಹಿಡಿದು 500 ಗ್ರಾಮ್ ಗಂಟ ನಮ್ಮ ತೋಟದಲ್ಲೇ ಕಾಯಿ ಸೈಜ್ ಇದೆ. ಇವಾಗ ರೇಟ್ ಬಂದು 120ರಿಂದ 140, 150 ಹೋಗ್ತಾ ಇದೆ. ನಮ್ಮದು ಒಂದು 45ರಿಂದ 50 ಟನ್ ಆಗ್ಬೋದು. ಒಂದು 70 ಲಕ್ಷ ನಮಗೆ ಈ ವರ್ಷ ಸಿಗ್ಬಹುದು. ಹಿಂದಿನ ವರ್ಷ 50 ಲಕ್ಷ ಕೊಟ್ಟಿದ್ದೀವಿ. ಈ ವರ್ಷ 70 ಲಕ್ಷ ಬರಬಹುದೆಂದು ಇದೆ ನನ್ನ ಗಮನಕ್ಕೆ. ಇತ್ತೀಚೆಗೆ ಜಿಲ್ಲೆಯಲ್ಲಿ ದ್ರಾಕ್ಷಿಗೆ ಪರ್ಯಾಯ ದಾಳಿಂಬೆ ಬೆಳೆಯುವವರ ಸಂಖ್ಯೆ ಹೆಚ್ಚುತ್ತಿದೆ. ಆದರೆ ದಾಳಿಂಬೆ ಬೆಳೆಯಲು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಜೊತೆಗೆ ಈ ಸಾರಿ ರೋಗ ಬಾಧೆ ಕಾಡ್ತಿದೆ. ಬಯ್ಯಪ್ಪ ಮಾತ್ರ ತೋಟಗಾರಿಕೆ ತಜ್ಞರ ಸಲಹೆ ಪಡೆದು ಒಳ್ಳೆ ಬೆಳೆ ತೆಗೆದಿದ್ದಾರೆ. ಅದಕ್ಕಾಗಿಯೇ ಬಾಂಗ್ಲಾದೇಶ, ದುಬೈ ಅಲ್ಲದೆ ಮಹಾರಾಷ್ಟ್ರ ವ್ಯಾಪಾರಿಗಳು ಹಣ್ಣುಗಳನ್ನು ಖರೀದಿಸಲು ಮುಂದಾಗಿದ್ದಾರೆ. ಈ ಥರ ಬೆಳೆ ಬಂದು ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ಅನ್ಕೊತೀನಿ ಈ ತೋಟ. ಯಾಕಂದ್ರೆ ನಾನು ಸುಮಾರು ಒಂದು 170-180 ತೋಟ ನೋಡ್ತೀನಿ ಈ ಏರಿಯಾದಲ್ಲಿ. ಅಂದ್ಕೊಂಡಂಗೆ ಫಸ್ಟು ತೋಟ ನೋಡ್ತೀನಿ, ಚೆನ್ನಾಗಿದ್ದಾವೆ. ಇನ್ನು ಮುಂದಿನ ತೋಟಗಳು ನೋಡ್ಕೊಂಡು ಹೋಗ್ರಿ ಸರ್, ಯಾವ ಥರ ಇರ್ತದೆ, ಇನ್ನು ಕ್ಲೈಮೇಟಿಗೆ ಸಪೋರ್ಟ್ ಯಾವ ಥರ ಮಾಡ್ತದೆ ಅಂದ್ಕೊಂಡು ನೋಡ್ಕೊಂಡು ಹೋಗೋಣ. ಮಾರ್ಕೆಟಿಂಗ್ ಸರ್ ಸದ್ಯ ನಮಗೆ ದುಬೈದ ಆರ್ಡ್ರ್ಗಳಿದ್ದಾವೆ. ಈಗ ದುಬೈದಿದೆ, ಬಾಂಗ್ಲಾಗಳ ಆರ್ಡ್ರ್ ಇದೆ, ಮಹಾರಾಷ್ಟ್ರದ ಇದ್ದಾವೆ. ಚೆನ್ನೈಗಳು ಸ್ವಲ್ಪ ಮಳೆ ಆಗಿದ್ದರಿಂದ ಆ ಕಡೆ ಆರ್ಡ್ರ್ಗಳಿಲ್ಲ. ಬಟ್ ನಾರ್ತ್ಗೆ ನಮ್ಗೆ ಚೆನ್ನಾಗಿ ಆರ್ಡ್ರ್ಗಳಿದ್ದಾವೆ. ಒಂದು ಒಳ್ಳೆಯದೊಂದು ಮಾರ್ಕೆಟ್ ಆಗುತ್ತೆ ಅಂತ ನನ್ನೊಂದು ಭರವಸೆ ಇದೆ. ಅವಿರತ ಶ್ರಮ ಮತ್ತು ತಜ್ಞರ ಮಾರ್ಗದರ್ಶನದಲ್ಲಿ ದಾಳಿಂಬೆ ಬೆಳೆದ ಬಯ್ಯಪ್ಪ ಲಾಭ ಕಂಡಿದ್ದಾರೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.